ಎಲ್ಲಿದ್ದಾರೆ? ಬನ್ನಿ ಮುಗಿಸ್ಕೊ ಬರ್ತೀನಿ. ನೋಡು ಸ್ಟೈಲಾಗಿ ಮಾಡ್ಕೊಂಡು ಇನ್ನೊಂದು 2-3 ದಿನ ಇರುತ್ತಾ ಜಾತ್ರೆ? ಹೌದು ಹೌದಾ? ಇರ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ದನಗಳು ಜಾಸ್ತಿ ಬಂದವೆ ಅಲ್ವಾ? ಇರ್ಲಿ ಏನ್ ತಗೊಂಡ್ಬಂದಿದ್ದೀರಾ ನೀವು? ನಿಮ್ಮವನ? ಏನ್ ಬೆಲೆ ಕಟ್ಟಿದಾರೆ ಇದು? ಬೆಲೆ 1.5 ಅಣ್ಣ. ಯಾವ್ದಕ್ಕೆ? ಜೊತೆ 1.5ನಾ? 1.5 ಹಳ್ಳಿಕಾರ. ಇದು ಹಲ್ಲು ಬಂದಿಲ್ಲ ಇನ್ನು? ಅಲ್ಲಿಲ್ಲ. ಆ ಕಡೆ ಅದು ಎರಡೂ ಅಲ್ಲಿಲ್ಲ. ಎರಡೂ ಅಲ್ಲಿಲ್ವಾ? ಅದೆಷ್ಟು? ಎರಡೂ ಅಷ್ಟೇನೆ. ಚೆನ್ನಾಗಿತ್ತು ಸರ್. ಸರ್ ನಿಮ್ಮ ಹೆಸರು? ರಂಗನಾಥ್. ಯಾವ ಊರು? ಹೊನ್ನಾಪುರ. ಈ ಕಡೆ ಹೊನ್ನಾಪುರ. ಮಾಗಡಿ ತಾಲೂಕ? ಬರೀ ಕಡೆ ಬನ್ನಿ. ಇದು ಏನಾಗ್ತಿತ್ತು ಮನೆ ಮುಂದೆ ಯಾವ ತೊಳ್ಳಿಕಾರ್ ತಳಿ ಇರುತ್ತಾ? ನಮಸ್ಕಾರ. ಆರಾಮಿದ್ದೀರಾ? ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಆಯ್ತಾಯ್ತು. ಮನೆ ಮುಂದೆ ಯಾವತ್ತು ಇರ್ತಾವಲ್ವಾ? ಮನೆ ಮುಂದೆ ಯಾವತ್ತು ಒಂದು ಹಸ ಇಟ್ಬಿಟ್ರೆ, ಒಂದು ಹಳ್ಳಿಕಾರ ಹಸ ಇದ್ರೆ ಸಂತತಿ ಉತ್ಪತ್ತಿ ಆಗ್ಬಿಡುತ್ತೆ ಅಲ್ವಾ? ನೀವು ಮಾರಾಟ ಮಾಡಿ ವ್ಯವಸಾಯ ಮಾಡಿ ಎಲ್ಲವೂ ಮಾಡ್ಬೇಕು. ರೈತರಿಗ ವ್ಯವಸಾಯನೂ ಮಾಡ್ಬೇಕು, ಮಾರಾಟನೂ ಮಾಡ್ಬೇಕು, ವ್ಯಾಪಾರನೂ ಮಾಡ್ಬೇಕು. ಆರ್ಥಿಕತೆ ಬಲವಾಗಬೇಕು ಅಂದ್ರೆ ಎರಡು ಮಾಡ್ಬೇಕು ಅಲ್ವಾ? ಮುಂಚೆ ಒಂದು ಕಾಲ ಆಯ್ತು ಬರೀ ವ್ಯವಸಾಯ ಮಾಡೋರು, ಈಗೆಲ್ಲ ವ್ಯಾಪಾರನೂ ಮಾಡಬೇಕು, ಪರಿಚಯ ಮಾಡ್ಬೇಕಲ್ವಾ? ಯಾಕಂದ್ರೆ ಎಲ್ಲರೂ ಬರೋಕ್ಕಾಗಲ್ಲ, ಎಲ್ಲರೂ ಜಾತ್ರೆಗೆ ಬರೋಕ್ಕಾಗಲ್ಲ, ಎಲ್ಲರೂ ಸಂತೆಗೆ ಬರೋಕ್ಕಾಗಲ್ಲ. ಪರಿಚಯ ಮಾಡ್ಬೇಕಷ್ಟೇ. ಜಾಸ್ತಿ ಇದೆ. ನಾನು ಹೋದ ವರ್ಷ ಮಾಡಿದ್ನಲ್ಲ ವಿಡಿಯೋ, ಹಂಗಾಗಿ ಈ ವರ್ಷ ಸ್ವಲ್ಪ ದನಗಳು ಜಾಸ್ತಿ ಇದಾವೆ. ಇದಕ್ಕೆ ಬಂದಿದೆ, ತುಮಕೂರಿಗೆ ಬಂದಿದ್ದೀರಾ? ಸಿದ್ಧಗಂಗೆಗೆ ಬಂದಿದ್ದೆ. ಹಾಕಿದ್ರಾ? ಸಿದ್ಧಗಂಗೆಗೂ ಅಲ್ಲಿ ಆಗಿಲ್ಲ, ಇಲ್ಲಿಗೆ ಬಂದೆ. ಹೌದು, ಹಾಕಿದ್ರಾ? ದನಗಳು ಹಾಕಿದ್ರಾ? ಇವೆ ಹಾಕಿದಲ್ಲ. ಏನು ವ್ಯಾಪಾರ ಸ್ವಲ್ಪ ಡಲ್ ಅಂತಾರೆ, ಟೈಟ್ ಅಂತಾರೆ ವ್ಯಾಪಾರ ಸ್ವಲ್ಪ ಅಲ್ವಾ? ಹೆಂಗೂ ಬೈಲ್ಲ, ನಳಿನೂ ಬೈಲ್ಲ, ಸಿದ್ಧಗಂಗೆಗಿನ್ನ ಇಲ್ಲೇ ಡೌನ್. ಹೌದಾ? ಇರ್ಲಿ ಸರ್, ಇರ್ಲಿ. ಇನ್ನೊಂದು 2-3 ದಿನ ಆಗಲಿ ಅಲ್ವಾ? ಆಗ್ಲಿ ಸರ್, ಒಳ್ಳೇದಾಗ್ಲಿ, ಒಳ್ಳೆ ವ್ಯಾಪಾರ ಆಗ್ಲಿ. ಒಳ್ಳೇದನ್ನು ಬಯಸ್ಬೇಕು ನಾವು ಅಲ್ವಾ? ಗೊತ್ತಿಲ್ಲ ನಿಮ್ಗೆ ಲೈಫು, ಜೀವನ ಏನು ಅಂತ ಗೊತ್ತಿಲ್ಲ, ಎಲ್ಲಿ ಹುಡ್ತೀವಿ ಅಂತ ಗೊತ್ತಿಲ್ಲ, ಎಲ್ಲಿ ಸಾಯ್ತೀವಿ ಅಂತ ಗೊತ್ತಿಲ್ಲ. ಗೊತ್ತಿದ್ದೀರಾ ಅಲ್ವಾ? ಅದೇ ಹೇಳಿದ್ದು, ಒಳ್ಳೇದಾಗಬೇಕಂತ ಬಯಸ್ಬೇಕು ಯಾವತ್ತು. ಒಳ್ಳೇದು ಅಂತ ಬಂದ್ಬಿಟ್ರೆ ಆರೋಗ್ಯ ವೃದ್ಧಿ ಆಗುತ್ತೆ. ನಮಗೆ ಬರಬೇಕು ಅಂದ್ರೆ ಬರುತ್ತೆ, ಬರಲ್ಲ ಅಂದ್ರೆ ನೀವೇನೇ ಮಾಡಿದ್ರು ಬರಲ್ಲ. ಏನು ಬೆಲೆ ಕೊಟ್ಟರು ಇದು? ರೇಟು 95. ಓರಿನಾ?
ಕರ ಹಾಕೊಂಬಂದಿನಿ, ಒಂದು 2 ಹೊಸ ಕರ, ಒಂದು 2 ಒಂಟಿ. ಹೌದಾ? ಏನು ಬೆಲೆ ಕಟ್ಟಿದ್ರಿ ಇದು? ಇವು 75 ಕ್ಯಾಮ್ರಾಳಿಗೆ ಬಂದಿರೋರು ನೀವು? ಬಂದಿದೆ ಆಯ್ತದು ಕೊಟ್ಬಿಟ್ಟೆ ಅವ. ಅವು ನೀವು ಅವಲೇ ಕೊಟ್ಬಿಡ್ರಿ ಅಂತ ಕಾಣುತ್ತಲ್ವಾ? ನಿಮ್ದೆಲ್ಲ ವಿಡಿಯೋ ಹಾಕಿದ್ ನಾವು ನೋಡಿದ ನೋಡಿರೋದು. ರೋಡ್ ಸೈಡ್ಗೆ ಇದ್ರಿ ನೀವು. ಪರವಾಗಿಲ್ಲ, ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜನ ಜಾಸ್ತಿ ಬಂದವು, ಜನಗಳು ಜಾಸ್ತಿ ಬಂದವೆ. ಬಂದವಲ್ವಾ? ನಾವು ಹೋದ ವರ್ಷ ಮಾಡಿದ್ವಲ್ವಾ, ಹಂಗಾಗಿ. ಅಲ್ವಾ? ಇಷ್ಟು ಸೇರ್ತಾನೆ ಇರ್ಲಿಲ್ಲ ಗೊತ್ತಾ? ನಾವು ಹೋದ ವರ್ಷ ಮಾಡಿದ್ವಲ್ಲ. ಈ ಸರಿ ಸ್ವಲ್ಪ ದನ ವ್ಯಾಪಾರ ಆಗ್ಬೇಕಷ್ಟೇ. ವ್ಯಾಪಾರನೇ ಇಲ್ಲ. ಇರ್ಲಿ ಇನ್ನೊಂದು 2-3 ದಿನ ಆಗುತ್ತಲ್ವಾ? ರಘು, ಗೌಡ್ರ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರ? ಬೆಲೆ 135. 1,35,000. ಅಲ್ಲೂ 2.4. ಅವು ನಿಮ್ಮವೇನಾ? ಅವೆಷ್ಟು? ಹಾಂ, 120. ಇವು 160. ಇವು ಮಧ್ಯ 170. ಚೆನ್ನಾಗಿದೆ ಸರ್, ಫೈನ್. ಇಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತು ನೋಡಿ. ಚೆನ್ನಾಗಿದಾವಲ್ಲ ಸರ್, ಅಲ್ವಾ? ಹಾಂ, ಯಾರು ಬಂದಿಲ್ವಾ ಮಾತುಕತೆಗೆ? ಹಾಂ, ನಿಮ್ಮ ರೇಟ್ ಗಿಟ್ಟಲ್ವಲ್ಲ ಮಾತುಕತೆಗೆ ಬಂದಾಗ. ಇವ ಹಾಂ, ಎಷ್ಟಿದೆ ರೇಟ್ ಇದು? ರೇಟ್ ಎಷ್ಟಿದು? 180. ಏನು ಒಂದು 5-6 ಜೊತೆ? ಹಾಂ, ಚೆನ್ನಾಗಿದಾವ್ರಿ, ಫಸ್ಟ್ ಕ್ಲಾಸ್. ಎಲ್ಲ ದೂರ ಆಗ್ಬಿಡುತ್ತೆ. ಆಮೇಲೆ ಇದು ಬಿತ್ತಲ್ಲ, ಏನು ಸ್ವಲ್ಪ ಚಳಿ ಇತ್ತಲ್ಲ. ಬರ್ತೀನಿ ಸಲ ಈ ವಾರ. ಚಳಿ ಇತ್ತಲ್ಲ. ಅಲ್ಲ, ಚಳಿ ಇತ್ತು, ಹಂಗಾಗಿ ಬಂದಿಲ್ಲ. ಜಾತ್ರೆ ಕಳೀಲಿ ಬಿಡಿ. ನಮಗೂ ಗಣಸಿ ಮಾಡಬೇಕು ಅಂತ ಭಾರಿ ಆಸೆ ಇದೆ. ಯಾಕಂದ್ರೆ ಈಗ ನೆಕ್ಸ್ಟ್ ನೋಡಿ ಮಧುಗಿರಿ ಬಂದ್ಬಿಡ್ತು. ಬರ್ತೀನಿ ಶಿವರಾತ್ರಿ. ಹಾಂ, ಅಷ್ಟೇ. ಶಿವರಾತ್ರಿಗೆ ಬಂದ್ಬಿಡಿ ನೀವು. ಹಾಂ, ಹೌದು ಹೇಳಿ. ಈಗ ತುಮಕೂರಿಂದ ಇಲ್ಲಿಗೆ ಬಂದಿದ್ದೀರಲ್ವಾ? ಪರವಾಗಿಲ್ಲ, ಹೋದ ವರ್ಷಕ್ಕಿಂತ ಈ ವರ್ಷ ದನಗಳು ಜಾಸ್ತಿ ಬಂದವೆ. ಗಿರಾಕಿ ಇಲ್ಲ. ಅವ್ರವ್ರೆ ಆ ಮುಖಗಳಿದ್ದಾವೆ ಅಲ್ವಾ, ಬೇರೆ ಹೊಸ ಮುಖಗಳಿಲ್ಲ ಅಲ್ವಾ? ತುಮಕೂರಲ್ಲಿ ಆದರೆ ಬೇರೆ ಮುಖಗಳೆಲ್ಲ ಇದ್ವು ಅಲ್ವಾ?
ಸುಮಾರು ಜನ ಗಣಸಿ ಫೋನ್ ಮಾಡಿ 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 ಗಣಸಿಯವರು ಮಾಡಿ ಸಾರ್ ಬರ್ಲಿಲ್ವಲ್ಲ ಅಂತೇಳಿ. ಈಗ ನಾವೇ ಮಾಡ್ಬೇಕಲ್ಲ ಅಲ್ಲಿ ಅಲ್ವಾ? ಗೌಡ್ರೆ ಯಾವರು ಮಾಗಡಿ ಸರ್. ಮಾಡಿ ತಗೊಳಕ್ ಬಂದ್ರೆ ಏನಾರ ಹಾಂ ಇನ್ನು ಗಿಟ್ಟಿಲ್ಲ ಯಾವುದು ಆಗಿಲ್ಲ, ಸೆಲೆಕ್ಷನ್ ಆಗಿಲ್ಲ. ನೋಡಿ ಮಾಗಡಿ ಜಾತ್ರೆ ಯಾವಾಗ? ಯುಗಾದಿಗಲ್ವಾ? ಯುಗಾದಿ ದಿನಾನೇ. ಅವಿನ್ನೂ ಅಲ್ಲ ಇಲ್ಲ ಸರ್. ಹೌದಾ? ಅವು ಮನೆಗಿರೋ ಹೌದಾ? ಅಲ್ಲಾಗಿಲ್ವಾ? ಒಳ್ಳೆ ಸೆಲೆಕ್ಷನ್ ಮಾಡೇ ಬಂದಿದ್ದೀರಾ ಸರ್. ನೋಡಿ ಎಲ್ಲ ಅದು ತುಮಕೂರಲ್ಲಿ ಖಾಲಿ ಆಗ್ಬೇಕಾಗಿತ್ತು ನೋಡಿ ಇವೆಲ್ಲ. ಹಾಂ ಅಂದರೆ ಮಾತುಕತೆಗೆ ಬರಲ್ಲ ಅಷ್ಟೇ ಅಲ್ವಾ? ನಿಮ್ಮ ರೇಟಿಗೂ ಆ ರೇಟಿಗೂ ಡಿಫ್ರೆನ್ಸ್ ಆದಂಗೆ ಹಂಗಾಗುತ್ತೆ ಅಲ್ವಾ?